ಇವತ್ತೇನಪ್ಪಾ ವಿಷಯ ಅಂದ್ರೆ ದೇರ್ ಇಸ್ ನೋ ಡೆತ್, ದೇರ್ ಇಸ್ ನೋ ಎಂಡಿಂಗ್ ಅಂತ. ಸೊ ನಮಗೆ ಪ್ರತಿದಿನ ಏನಪ್ಪಾ ತಿಳ್ಕೊಬೇಕಂತಂದ್ರೆ ಇದೇ ವಿಷಯ ಮತ್ತೆ ಮತ್ತೆ ಧ್ಯಾನ ಮಾಡ್ತಾ ಮಾಡ್ತಾ ಎಂಡಿಂಗ್ ಅನ್ನೋದಿಲ್ಲ, ಸಾವನ್ನೋದಿಲ್ಲ ಅಂತ. ಯಾಕಂದ್ರೆ ನಾವು ಸತ್ಯ, ನಾವು ಆತ್ಮ ಪದಾರ್ಥ. ನಾವು ಆತ್ಮ ಅಂತ ಗೊತ್ತಾದ್ರೆ ಇದೆಲ್ಲ ಲೀಲಾ ಅಂತ ಗೊತ್ತಾಗುತ್ತೆ. ಏನಿದೆ ಅದೆಲ್ಲ ಲೀಲಾ ಅಂತ ಗೊತ್ತಾಗುತ್ತೆ. ಇದನ್ನ ಲೀಲಾ ಅಂತಕ್ಕಂಥದ್ದು ನಾವು ಅವಾಗ ಮರಿತಾ ಇರ್ತೀವಿ. ಯಾಕೆ ಮರಿತೀವಿ ಅಂತಂದ್ರೆ ನಮ್ಮಲ್ಲಿ ಶಕ್ತಿ ಕೊರತೆ ಆದಾಗ, ನಮ್ಮಲ್ಲಿ ಧ್ಯಾನದ ಕೊರತೆ ಆದಾಗ ಇದು ಅವಾಗವಾಗ ನಾವು ಈ ಒಂದು ವಿಷಯ ನಮ್ಮಿಂದ ದೂರ ಆಗ್ತಾ ಇರುತ್ತೆ. ಸ್ವಲ್ಪ ಸ್ವಲ್ಪ ದೂರ ಆಗ್ತಾ ಇರುತ್ತೆ. ನಮ್ಮಲ್ಲಿ ಸಾಧನೆ ಪರಿಪೂರ್ಣ ಆದಾಗ, ಸಾಧನೆ ತುಂಬಿದಾಗ ಏನಾಗುತ್ತೆ, ಈ ವಿಷಯಗಳು ಮರೆಯಲ್ಲ ನಾವು, ದೂರ ಆಗಲ್ಲ. ಆ ಕ್ಷಣಕ್ಕೆ ಇಮ್ಮಿಡಿಯೇಟ್ ಗೊತ್ತಾಗುತ್ತೆ. ಎಲ್ಲಿ ಸಾವಿಲ್ಲ. ನಾನು ಸಾವು ಹುಡ್ಕೊಂಡೇ ಹೋದೆ ಧ್ಯಾನಕ್ಕೆ. ಗೊತ್ತಾಯ್ತು ನನಗೆ ಸಾವಿಲ್ಲ ಅಂತ ಗೊತ್ತಾಯ್ತು. ಅವಾಗೇನಾಯ್ತು ಸೆಲೆಬ್ರೇಷನ್ ಶುರುವಾಯ್ತು. ಸಾವಿಲ್ಲ ಅಂತ ಗೊತ್ತಾದ್ರೆ ಏನು? ಈ ಇದೇ ಜನ್ಮ ಕೊನೆ ಅಲ್ಲ. ಎಷ್ಟು ಸರ್ತಿ ಬೇಕಾದ್ರೂ ನಾವು ಜನ್ಮ ತಗೋಬಹುದು ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ನಮ್ ಜೊತೆ ಯಾರೋ ಇದಾರೆ. ಆ ಗೊತ್ತಿರೋರು ಯಾರೋ ಇದಾರೆ. ಅವ್ರು ಸಾವಾಯ್ತಂದ್ರೆ ಅದಕ್ಕೆ ಅಳಬೇಕಾಗಿಲ್ಲ, ದುಃಖಿಸ್ಬೇಕಾಗಿಲ್ಲ, ಜೀವನ ಪರ್ಯಂತ ಅಳಬೇಕಾಗಿಲ್ಲ. ಆ ಕ್ಷಣಕ್ಕೆ ಅಳಬೇಕು. ಯಾಕಂದ್ರೆ ಆ ಭಾವನೆಗಳಿರುತ್ತವೆ. ಆ ಒಂದು ಜೀವಿಸ್ತಿರ್ತೀವಲ್ಲ, ಆ ಜೀವನಕ್ಕೋಸ್ಕರ ಆ ಭಾವನೆಗಳಿಗೋಸ್ಕರ, ಆ ಒಂದು ಎಮೋಷನ್ಸ್‌ಗೋಸ್ಕರ ಅಳ್ತೀವಿ. ಅದು ತಪ್ಪಲ್ಲ. ಅಷ್ಟೇ. ಬಟ್ ಲೈಫ್ ಲಾಂಗ್ ಅಳ್ತಾ ಕೂತ್ರೆ ಅರ್ಥ ಇಲ್ಲ ಅದಕ್ಕೆ. ಯಾಕಂದ್ರೆ ಯಾರು ಸತ್ತಿಲ್ಲ. ದೇಹ ಬಿಟ್ಟಿದಾರಷ್ಟೇ. ಈ ವಿಷಯ ಗೊತ್ತಾಗ್ಬೇಕು. ಕಮಲಾ ಮೇಡಮ್ಮು ಅವ್ರ ಮಗ ತೀರೋದ್ರು. 20 ವರ್ಷದ, 25 ವರ್ಷದ ಮಗ ತೀರೋದ್ರು. ಖಂಡಿತ ದುಃಖ ಸಹಜ ಅದು. ಆಗ್ಲೇಬೇಕು. ಎಷ್ಟು 25 ವರ್ಷದ ಒಂದು ಹಂಚಿಕೆ ಇದೆ, ಭಾವನೆಗಳಿದೆ. ಆ ಮಗ ಅಂತಕ್ಕಂಥ ಒಂದು ಕರುಳಿದೆ. ಸಹಜ ಅದು. ದುಃಖಿಸಿದ್ರು. ಬಟ್ ಲೈಫ್ ಲಾಂಗ್ ಅಳ್ಳಿಲ್ಲ ಅವರು. ಅವ್ರಿಗೆ ಧ್ಯಾನ ಸಿಕ್ತು. ಯಾವಾಗ ಧ್ಯಾನ ಸಿಕ್ತು, ಅವಾಗ ಆ ದುಃಖ ಹೋಯ್ತು. ಅವ್ರಿಗೆ ಮುಂದಿನ ವಿಷಯ ಗೊತ್ತಾಯ್ತು. ಏನು ಮಾಡ್ಬೇಕು ನಾನು ಅಂತ. ಧ್ಯಾನ ಸಿಕ್ಮೇಲೆ ಧ್ಯಾನ ಮಾಡ್ತಾ ಮಾಡ್ತಾ ಇವಾಗ ಅವ್ರಿಗೆಲ್ರಿಗೂ ಧ್ಯಾನ ಅನಿಸ್ತಿದ್ದಾರೆ. ಅಲ್ವಾ ಮಾಸ್ಟರ್ಸ್? ಹಂಗಾಗಿ ಎಲ್ಲಿ ಸಾವಂತಕ್ಕಂಥದ್ದಿಲ್ಲ. ಇದು ಸ್ಪಷ್ಟ ಆಗ್ಬೇಕು ನಮಗೆ. ಯಾವಾಗಪ್ಪ ಸ್ಪಷ್ಟ ಆಗುತ್ತಂದ್ರೆ ನಾವು ಧ್ಯಾನವನ್ನ ನಮ್ಮ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ ಮಾಡ್ಕೋಬೇಕು. ಮೇನ್ ಪಾರ್ಟ್. ಮಿಕ್ಕಿದೆಲ್ಲ ನೆಕ್ಸ್ಟ್. ಫಸ್ಟ್ ಧ್ಯಾನ ಮಾಡ್ಕೊಂಡಾಗ ಈ ವಿಷಯ ಸ್ಪಷ್ಟ ಆಗುತ್ತೆ ನಮಗೆ. ಇಲ್ಲಿ ಸಾವಿಲ್ಲ. ನಾನು ಆತ್ಮ. ಸತ್ ಅಂತಂದ್ರೆ ಆತ್ಮ ಅಂತ ಗೊತ್ತಾಗುತ್ತೆ. ಹ್ಮ್. ನಾನು ಸತ್ಯ ನಾನು. ನಾನು ನಿತ್ಯ ಯಾವತ್ತಿರ್ತಕ್ಕಂಥವನು ನಾನು. ನನಗೆ ಹುಟ್ಟಿಲ್ಲ, ಸಾವಿಲ್ಲ. ನಾನು ಈ ದೇಹದಲ್ಲಿದ್ದೀನಿ ಅಷ್ಟೇ. ಈ ವಿಷಯ ಗೊತ್ತಾಗುತ್ತೆ. ಈ ವಿಷಯ ಯಾವಾಗ ದುಃಖ ಬರುತ್ತೆ, ಈ ವಿಷಯ ನೆನಪಾಗ್ತಿರ್ಬೇಕು. ಆ ಕ್ಷಣನೇ ಟ್ರಿಗರ್ ಆಗ್ತಿರ್ಬೇಕು. ಅವಾಗೇನಾಗುತ್ತೆ, ನಗು ಬರುತ್ತೆ ನಮ್ಮ ಜೀವನದಲ್ಲಿ, ಸೆಲೆಬ್ರೇಷನ್ ಬರುತ್ತೆ, ದುಃಖ ಹೋಗುತ್ತೆ. ಇದು ಬೇಕು. ಅಲ್ವಾ ಮಾಸ್ಟರ್ಸ್? ಯಾವಾಗ ಸೆಲೆಬ್ರೇಷನ್ ಬರುತ್ತೆ, ಅವಾಗ ನಮಗೆ ಲೈಫ್ ಪರ್ಪಸ್ ಗೊತ್ತಾಗುತ್ತೆ. ಹ್ಮ್. ಯಾಕೆ ಬಂದೆ? ಸರಿ, ನನಗೆ ಈ ಒಂದು ದುಃಖ ಬಂತು ಈ ಸಾವಿಂದ. ಏನು ನೆಕ್ಸ್ಟ್ ನನ್ನ ಜೀವನ ಅಂತಂದ್ರೆ, ಈ ತರ ದುಃಖ ಪ್ರಪಂಚದಲ್ಲಿ ಎಲ್ರಿಗಿದೆ. ಸಾವನ್ನ ದುಃಖ, ಮುಗಿದೋಯ್ತು ಅಂತಕ್ಕಂಥ ದುಃಖ ಇದೆ. ಅವ್ರಿಗೆಲ್ಲ ಇಲ್ಲಪ್ಪ, ಇರುತ್ತೆ ಜೀವನ. ಇದೊಂದು ಲೀಲಾ ಅಷ್ಟೇ. ಆ ಇದೇ ಸತ್ಯ ಅಲ್ಲ. ನೀನು ಆತ್ಮ ಪದಾರ್ಥ ಯಾವತ್ತಿರ್ತಕ್ಕಂಥವನು ನೀನು ಅಂತ ಎಲ್ರಿಗೂ ಹೇಳಕ್ ಶುರು ಮಾಡ್ತೀವಿ ನಾವು. ಈ ದುಃಖ ಎಲ್ಲ ಕಡೆ ಇದೆ ಭೂಮಿ ಮೇಲೆ. ಬುದ್ಧ ಅದೇ ಮಾಡ್ದ. ಸುಜಾತ ಅಂತಕ್ಕಂಥ ತಾಯಿ ಮಗುನ್ ಕರ್ಕೊಂಬಂದ್ಲು. ಇದೆಲ್ಲ ಕಥೆ ಗೊತ್ತಲ್ವ? ಎಲ್ರು ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಬುದ್ಧ ಏನ್ ಮಾಡ್ತಾನೆ, ನನ್ ಮಗನ್ ಬದುಕ್ಸ್ಕೊಡು ಅಂತ ಸುಜಾತ ಕೇಳಿದಾಗ ಬುದ್ಧ ಹೇಳ್ತಾನೆ, ಬದುಕ್ಸ್ಕೊಡ್ತೀನಿ, ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡ್ ಬಾ ಅಂತ ಹೇಳ್ತಾನೆ. ಎಲ್ಲ ಮನೆ ಅಲಿತಾಳೆ, ಎಲ್ಲಿ ಇರಲ್ಲ. ಸಾವಿಲ್ಲದ ಮನೆ ಎಲ್ಲಿರಲ್ಲ, ಎಲ್ಲ ಕಡೆ ಸಾವಿರುತ್ತೆ. ಅವಾಗ ಅವಳಿಗೆ ಗೊತ್ತಾಗುತ್ತೆ ಎಲ್ಲ ಕಡೆ ಸಾವಿದೆ ಅಂತ ಗೊತ್ತಾಗುತ್ತೆ. ಅಲ್ವಾ? ಸೊ
ಆವಾಗ ಅವಳು ಸಾವಿನ ಒಂದು ದುಃಖದಿಂದ, ಒಂದು ಅಜ್ಞಾನದಿಂದ ಹೊರ ಬರ್ತಾಳೆ. ಸಾವು ಅಂತಕ್ಕಂಥ ಅಜ್ಞಾನದಿಂದ. ಹ್ಮ್. ಸೊ ಇದೇ ಗೊತ್ತಾಗುತ್ತೆ ನಮಗೆ. ಧ್ಯಾನ ಮಾಡ್ತಾ, 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 ಮಾಡ್ತಾ ಏನ್ ಗೊತ್ತಾಗುತ್ತೆ? ಎಲ್ಲಿ ಸಾವಿಲ್ಲ ಅಂತ ಗೊತ್ತಾಗುತ್ತೆ. ಎಲ್ಲಿ ಎಂಡ್ ಅನ್ನೋದಿಲ್ಲ ಅಂತ ಗೊತ್ತಾಗುತ್ತೆ. ಸಾವಿಲ್ಲ, ನೆಕ್ಸ್ಟ್ ಎಂಡಿಂಗ್ ಅನ್ನೋದು ಕೂಡ ಇಲ್ಲ. ಅದು ಕೂಡ ಗೊತ್ತಾಗ್ಬೇಕು ಮಾಸ್ಟರ್ಸ್. ಏನಪ್ಪಾ ಅಂತಂದ್ರೆ, ಎಷ್ಟೋ ವಿಷಯಗಳು ನಾವು ಇವಾಗೆ ಆಗ್ಬಿಡ್ಬೇಕು, ಆ ಮುಗಿದೋಗ್ಬಿಡ್ಬೇಕು ಇವತ್ತೇ. ನಾನು ಅನ್ಕೊಂಡಿದೀನಿ ಆಗ್ಬಿಡ್ಬೇಕು. ಅದಾಗಿಲ್ಲ ಅಂದ್ರೆ ದುಃಖ. ಅದು ಕೂಡ ಅಜ್ಞಾನನೇ ಅಲ್ಲ. ಯಾಕಂದ್ರೆ ಎಂಡಿಂಗ್ ಅನ್ನೋದಿಲ್ಲ. ಆಗತ್ತೆ. ಅಥವಾ ದುಃಖ ಇದೆ, ಕಷ್ಟ ಇದೆ. ಆ ಕಷ್ಟಕ್ಕೂ ಕೊನೆ ಇದೆ. ನೆಕ್ಸ್ಟು ಆನಂದ ಬಂದೇ ಬರುತ್ತೆ ಲೈಫಲ್ಲಿ. ಯಾವುದು ಶಾಶ್ವತ ಅಲ್ಲ. ಕಷ್ಟ ಶಾಶ್ವತ ಅಲ್ಲ, ಸುಖ ಶಾಶ್ವತ ಅಲ್ಲ. ಅದು ಕೂಡ ಗೊತ್ತಾಗುತ್ತೆ. ಅದಾದ್ಮೇಲೆ ವಿಷಯಗಳು ಅಷ್ಟೇನೆ. ನಾವು ಯಾವ್ದೋ ಒಂದು ವಿಷಯ ಇಟ್ಕೊಂಡಿದೀವಿ ಅನ್ಕೊಳ್ಳಿ, ಇದು ಆಗ್ಬಿಡ್ಬೇಕು ನಮಗೆ. ಇವತ್ತು ನಾನು ಅನ್ಕೊಂಡಂಗೆ ಆಗ್ಬಿಡ್ಬೇಕು ಅಷ್ಟೇ. ಅಂತಂದ್ರೆ ಅದು ಕೂಡ ಅಜ್ಞಾನನೇ. ಯಾಕಂದ್ರೆ ಎಲ್ಲ ಪ್ರತಿಯೊಂದು ಕೆಲ್ಸಕ್ಕೂ ಕೂಡ ಸಮಯ ಬೇಕಲ್ಲ. ಸಮಯ ಇಲ್ದಂಗೆ ಹೆಂಗಾಗುತ್ತೆ? ಎಂಡಿಂಗು ನಾವು ಅನ್ಕೊಂಡ ತಕ್ಷಣ ಆಗಲ್ಲ. ಯಾಕಂದ್ರೆ ಸಮಯ ಬೇಕಲ್ಲ. ಆಮೇಲೆ ಎಂಡ್ ಅನ್ನೋದಿಲ್ಲ. ಎಲ್ಲಿ ಎಂಡ್ ಅನ್ನೋದಿಲ್ಲ. ಮುಗೀತು ಅಂತಕ್ಕಂಥದ್ದಿಲ್ಲ. ಯಾವತ್ತಿರ್ತಕ್ಕಂಥದ್ದು. ನಾವು ಯಾವತ್ತಿರ್ತಕ್ಕಂಥವ್ರು ಅದು ಗೊತ್ತಾಗ್ಬಿಟ್ರೆ ಎಂಡ್ ಅನ್ನೋದಿಲ್ಲ. ಎಲ್ಲಿ ಎಂಡ್ ಇಲ್ಲ. ಕೆಲವೊಂದು ವಿಷಯ ಓಕೆ ಈ ಜನ್ಮದಲ್ಲಿ ಆಗಿಲ್ಲ. ಓಕೆ ನೋಡ್ಕೊಳ್ಳೋಣ ಬಿಡು ಮುಂದಿನ ಜನ್ಮ. ಇದೆಯಲ್ಲ ಮುಂದಿನ ಜನ್ಮ ಯಾವತ್ತಿದೆಯಲ್ಲ. ಯಾಕೆ ದುಃಖ? ಮುಂದೆ ಇದೆ. ಯಾವತ್ತು ಮುಂದೆ ಇದೆ. ಈ ವಿಷಯನೂ ಗೊತ್ತಾದ್ರೆ ದುಃಖ ಹೋಗುತ್ತೆ. ನಾನೇನೋ ಸಾಧಿಸ್ಲಿಲ್ಲ, ಏನೋ ಮಾಡ್ಲಿಲ್ಲ, ಅಚೀವ್ ಮಾಡ್ಲಿಲ್ಲ ಅಂತಂದ್ರೆ ದುಃಖ ಇದಕ್ಕೆ ನೋಡ್ಕೊಳ್ಳೋಣ ಮುಂದೆ ಇದೆಯಲ್ಲ ಮುಂದೆ. ಪತ್ರಿ ಸರ್ ಹೇಳೋರು ಏನ್ ಹೇಳೋರು? ಸತ್ರು ನೀನು ಸಾಯಲ್ಲ ಅಂತ ಹೇಳೋರು ಪತ್ರಿ ಸರ್. ಖಂಡಿತ ಅಲ್ಲ. ನಾವು ಕೊನೆ ಇದೆ ಅಂತಂದ್ರೂ ಕೊನೆ ಇಲ್ಲ. ಎಲ್ಲಿ ಇಲ್ಲ. ಎಲ್ಲಿ ಇಲ್ಲ ಕೊನೆ. ಹ? ಸೊ ಈ ವಿಷಯ ಗೊತ್ತಾದ್ರೆ ಅವಸರ ಹೋಗುತ್ತೆ, ದುಃಖ ಹೋಗುತ್ತೆ, ಆಗ್ಬೇಕಂತಕ್ಕಂಥ ಒಂದು ಅಜ್ಞಾನ ಅಂತಕ್ಕಂಥದ್ದು ಹೋಗುತ್ತೆ, ಅಟ್ಯಾಚ್ಮೆಂಟ್ ಹೋಗುತ್ತೆ. ನಾವ್ ಏನೇ ಆಗ್ಲಿ, ಏನೇ ವಿಷಯ, ಏನೋ ಒಂದು ಬೇಕಂದಾಗ ಅದಾಗಿಲ್ಲ ಅಂತಂದ್ರೆ ದುಃಖ ಪಡೋ ಅವಶ್ಯಕತೆ ಇಲ್ಲ. ತೊಂದ್ರೆ ಇಲ್ಲ. ಮುಂದೆ ಇದೆಯಲ್ಲ ಲೈಫು. ಯಾಕೆ ದುಃಖ? ಯಾಕೆ ಅವಸರ? ಯಾಕೆ ಬೇಜಾರು? ಧ್ಯಾನ ಏನಪ್ಪ ಹೇಳ್ಕೊಡುತ್ತೆ ಅಂತಂದ್ರೆ, ಎಂಡ್ ಇಲ್ಲ ಅಂತ ಹೇಳ್ಕೊಡುತ್ತೆ. ಎಲ್ಲಿ ಕೊನೆ ಇಲ್ಲ ಅಂತ ಹೇಳ್ಕೊಡುತ್ತೆ. ನಾನೇನೋ ಅಚೀವ್ ಮಾಡ್ಬೇಕು ಅನ್ಕೊಂಡೆ, ಆಗಿಲ್ಲ, ತೊಂದ್ರೆ ಇಲ್ಲ. ಯಾಕೆ ಬೇಜಾರು? ಬೇಜಾರು ಅನ್ನೋದಿಲ್ಲ. ಧ್ಯಾನದಿಂದ ಏನಪ್ಪ ಸಿಗುತ್ತೆ ಅಂದ್ರೆ ಸೆಲೆಬ್ರೇಷನ್ ಸಿಗುತ್ತೆ, ಆನಂದ ಸಿಗುತ್ತೆ, ಡ್ಯಾನ್ಸ್ ಮಾಡ್ತೀವಿ ನಾವು ಧ್ಯಾನದಿಂದ. ಶಿವ ನಾಟ್ಯ ಯಾಕೆ ಮಾಡ್ತಾನೆ ಅಂತಂದ್ರೆ, ಅವನಿಗೆ ಧ್ಯಾನದಿಂದ ಬರ್ತಕ್ಕಂಥ ಆ ಒಂದು ಶಕ್ತಿಯಿಂದ ನಾಟ್ಯ ಶುರು ಮಾಡ್ತಾನೆ ಶಿವ. ಎಲ್ಲಿಂದ ಬಂತು ನಾಟ್ಯ ಅಂತಂದ್ರೆ, ಆ ಒಂದು ಅಪಾರವಾದ ಶಕ್ತಿಯಿಂದ, ಜ್ಞಾನದಿಂದ ಬಂತು. ಧ್ಯಾನ ಅಂತಕ್ಕಂಥ ಆ ಒಂದು ಶಕ್ತಿಯಿಂದ ಆನಂದ ಸೃಷ್ಟಿ ಆಯ್ತು. ಆನಂದದಿಂದ ಶಿವ ಡ್ಯಾನ್ಸ್ ಮಾಡ್ತಾನೆ. ನಮ್ಮ ಜೀವನ ಕೂಡ ಡ್ಯಾನ್ಸ್ ಆಗ್ಬೇಕು, ಆನಂದ ಆಗ್ಬೇಕು, ಸೆಲೆಬ್ರೇಷನ್ ಆಗ್ಬೇಕು. ಬಹುಶಃ ಏನ್ ಹೇಳ್ತಿದ್ರು, ಈ ಲೈಫು, ಈ ಮೂಮೆಂಟ್ ಅಂತಕ್ಕಂಥದ್ದು ಗ್ರೇಟ್ ಗಿಫ್ಟ್ ನಿನಗೆ ಅಂತಿದ್ರು. ಖಂಡಿತ ಅದು. ನಾವು ಬಂದಿದೀವಿ, ಇದೆಲ್ಲ ಲೈಫ್ ಅನ್ನತಕ್ಕಂಥ ದೊಡ್ಡ ಗಿಫ್ಟ್ ಇದು. ಯಾಕೆ ಬೇಜಾರು? ಯಾರೋ ನಮಗೆ ಬೈತಾರೆ, ಅದಕ್ಕೆ ಯಾಕೆ ಬೇಜಾರು? ದೂಷಿಸ್ತಾರೆ, ಯಾಕೆ ಬೇಜಾರು? ಅವಮಾನ ಮಾಡ್ತಾರೆ, ಯಾಕೆ ಬೇಜಾರು? ಎಲ್ಲ ಲೀಲಾ ಅಲ್ಲ ಇದು. ಮಾತುಗಳು ಶಾಶ್ವತ ಅಲ್ಲ. ಮಾತಂದಿದ್ದಾರೆ, ಬಡ್ದಿಲ್ಲ ಅಷ್ಟೇ. ಬಡದ್ರೆ ನೋವಾಗುತ್ತೆ. ಮಾತಿಗೆ ಯಾಕೆ ನೋವು ಪಡ್ಬೇಕು? ಅಂದ್ರೆ ಎಲ್ಲಿ ಎಂಡ್ ಇಲ್ಲ, ಎಲ್ಲಿ ಸಾವಿಲ್ಲ, ಎಲ್ಲಿ ಮುಗಿದೋಯ್ತು ಅಂತಕ್ಕಂಥದ್ದಿಲ್ಲ. ಯಾವತ್ತು ಇರ್ತಕ್ಕಂಥದ್ದೇ. ನಡೀತಾ ಇರುತ್ತೆ, ನಡೀತಾ ಇರುತ್ತೆ, ನಡೀತಾ ಇರುತ್ತೆ. ಮುಂದೆ ಇದ್ದಿದ್ದೆ ಯಾವತ್ತೂ ಇರದಿದ್ದೆ. ಸಾಕ್ತಾನೆ ಇರುತ್ತೆ ಲೈಫ್, ಯಾವತ್ತೂ ಸಾಕ್ತಾ ಇರುತ್ತೆ. ಎಲ್ಲಾ ಮಹಾನ್ ಭಾವರು ಹೇಳೋದಿದೆ. ಏನ್ ಹೇಳ್ತಾರೆ? ಅಳಬೇಡ ನೀನು, ಆನಂದವಾಗಿರು. ಯಾಕೆ ದುಃಖ? ಏನ್ ಕಳ್ಕೊಂಡಿ ಅಂತ ದುಃಖ? ಏನ್ ಮುಗಿದೋಯ್ತು ಅಂತ ದುಃಖ? ಯಾವತ್ತು ನಡೀತಾನೆ ಇರುತ್ತೆ, ನಡೀತಾನೆ ಇರುತ್ತೆ. ಇದು ಗೊತ್ತಾದ್ರೆ ನಮ್ಮ ಮುಖದಲ್ಲಿ ನಗು ಬರುತ್ತೆ, ಆನಂದ ಬರುತ್ತೆ. ಏನೋ ಅನ್ಕೊಂಡಿದ್ದು ಆಗಿಲ್ಲ, ಬೇಜಾರ್ ಎದಕ್ಕ? ನಾವು ಪ್ರಾಪಂಚಿಕದಲ್ಲಿದ್ದಾಗ ಎಷ್ಟೋ ವಿಷಯಗಳು ಬಂದೇ ಬರ್ತವೆ. ಅದಕ್ಕೆ ಯಾಕೆ ಬೇಜಾರು?
ಅಲ್ವಾ ಮಾಸ್ಟರ್ಸ್? ಸೊ ನಾವೇನ್ ತಿಳ್ಕೋಬೇಕು? ಏನು ಯಾವತ್ತು ನೆನ್ಪಿಟ್ಕೋಬೇಕು, ತಿಳ್ಕೋಬೇಕಂದ್ರೆ ಯಾವತ್ತು ಸಾವಿಲ್ಲ ಅಂತ ತಿಳ್ಕೋಬೇಕು. ನಾನು ಆತ್ಮ ಅಂತ ತಿಳ್ಕೋಬೇಕು. ಮುಗಿದೋಯ್ತು ಅಂತಕ್ಕದ್ದು ಇಲ್ಲ ಅಂತ ತಿಳ್ಕೋಬೇಕು ಯಾವತ್ತು. ಎಲ್ಲಿ ಮುಗಿಯಲ್ಲ. ಮತ್ತ್ಯಾಕೆ ದುಃಖ? ನಾವೊಂದೇನೋ ಏನೋ ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂತೀವಿ. ಮಾಡಕ್ಕಾಗಿಲ್ಲ ಅಂದ್ರೆ ತೊಂದ್ರೆ ಯಾಕೆ? ಬೇಜಾರ್ ಎದಕ್ಕೆ? ಇವಾಗೇ ಆಗ್ಬೇಕಂತಿಲ್ಲ. ಎಷ್ಟೋ ವಿಷಯ ಆಯ್ತು. ಧ್ಯಾನ ಪ್ರಚಾರ ಆಯ್ತು, ಪ್ರಾಪಂಚಿಕ ವಿಷಯಗಳಾಯ್ತು, ಏನೋ ಒಂದು ಡಿಗ್ರಿ ಪಡಿಬೇಕು, ಏನೋ ಒಂದು ಕೆಲ್ಸ ತಗೋಬೇಕು, ಏನೋ ಒಂದು ಆಹ್, ಸಾಧಿಸ್ಬೇಕು. ಈ ತರ ಎಲ್ಲ ಬಂದೇ ಬರ್ತಾವೆ ಪ್ರಪಂಚ ಇದ್ದಾಗ. ಆಧ್ಯಾತ್ಮಿಕವಾಗಿ ಕೂಡ ಬಂದೇ ಬರ್ತವೆ. ಅದಕ್ಕೆ ಯಾಕೆ ಬೇಜಾರು? ಒಂದು ಕೆಲ್ಸ ಆಗ್ಬೇಕಂದ್ರೆ ಎಷ್ಟೋ ವಿಷಯಗಳು ಅದ್ರಿಂದ ಇರ್ತವೆ. ಎಷ್ಟೋ ಶಕ್ತಿ ಬೇಕಾಗುತ್ತೆ, ಎಷ್ಟೋ ಕಾರಣಗಳಿರ್ತವೆ. ತೊಂದ್ರೆ ಇಲ್ಲ. ಓಕೆ. ಎಲ್ಲದೂ ಓಕೆ. ಅಲ್ವಾ ಮಾಸ್ಟರ್ಸ್? ಸೊ, ನಮಗೆ ಧ್ಯಾನನೇ ಹೇಳ್ಕೊಡುತ್ತೆ. ಆ ಒಂದು ಸ್ವಾಧ್ಯಾಯ ಹೇಳ್ಕೊಡುತ್ತೆ. ಸಜ್ಜನ ಸಾಂಗತ್ಯ ಹೇಳ್ಕೊಡುತ್ತೆ. ಇದೇ ಹೇಳ್ಕೊಡುತ್ತೆ. ಏನಪ್ಪಾ ಹೇಳ್ಕೊಡುತ್ತೆ? ಎಲ್ಲಿ ಸಾವಿಲ್ಲ, ಎಲ್ಲಿ ಕೊನೆ ಇಲ್ಲ ಅಂತ. ನಡೀತಾನೆ ಇರ್ತದೆ, ನಡೀತಾನೆ ಇರುತ್ತೆ. ಸಾಗ್ತಾ ಇರುತ್ತೆ ಬಂಡಿ ಯಾವತ್ತೂ ಇದು. ನಿಲ್ದೇ ಇರ್ತಕ್ಕಂಥ ಬಂಡಿ ಇದು. ಆತ್ಮ ಅನಂತ. ಆತ್ಮ ಮಹಾ ಚೈತನ್ಯ, ಮಹಾಶಕ್ತಿ ಅದು. ಅದೇ ನಾವು. ಏನು ಬೇಕಾದ್ರೂ ಪಡಿಬೋದು ನಾವು. ಏನು ಬೇಕಾದ್ರೂ ಸಾಧಿಸ್ಬೋದು. ಓಕೆ. ಈ ಜನ್ಮ ಆಗಿಲ್ಲ, ಮುಂದಿನ ಜನ್ಮ ನೋಡ್ಕೊಳ್ಳೋಣ ಅಷ್ಟೇ. ಏನ್ ತೊಂದ್ರೆ? ಇದೇ ಜನ್ಮ ಆಗ್ಬೇಕಂದ್ರೆ ಸಮಯ ಬೇಕಷ್ಟೇ. ಆಗ್ಲಿ ಬಿಡು, ಸಮಯ ನೋಡೋಣ, ವೇಟ್ ಮಾಡೋಣ. ಹೋಪ್ ಕಳ್ಕೋಬಾರ್ದು. ಒಂದು ಟೈಮಲ್ಲಿ ಧ್ಯಾನ ಕೇಳೋರಿರ್ಲಿಲ್ಲ. ಇವತ್ತೆಲ್ಲ ನಾವು ಧ್ಯಾನ ಅವ್ರಿಗೆ ಅಪಾಯಿಂಟ್‌ಮೆಂಟ್ ಕೊಡ್ತೀವಿ. ಇವತ್ತು ಬಾ, ನಾಳೆ ಬಾ ಅಂತ. ಯಾಕೆಂದ್ರೆ ಕಾದಿದ್ವಿ. ಹೋಪ್ ಕಳ್ಕೊಳ್ಳಿಲ್ಲ. ಆಗತ್ತಂತಕ್ಕಂಥ ಒಂದು ಹೋಪು ಕಳ್ಕೊಳ್ಳಿಲ್ಲ. ನೋಡೋಣ ವೇಟ್ ಮಾಡಿದ್ವಿ. ಒಳಗಡೆ ಗೊತ್ತಿತ್ತು ಆಗತ್ತಂತ. ಸ ಕಾಣ್ತಿದೆ ಇವತ್ತು ಧ್ಯಾನ ಜಗತ್ತು ಕಾಣ್ತಿದೆ ಎಲ್ಲಾ ಕಡೆ. ಅಲ್ವಾ ಮಾಸ್ಟರ್ಸ್? ಸೊ, ಒಂದು ನಾವು ಯಾವತ್ತು ನಮ್ಮಲ್ಲಿ ಏನ್ ಕಾಣ್ಬೇಕಂದ್ರೆ ಆನಂದ ಕಾಣ್ಬೇಕು. ಯಾವತ್ತೂ ಆನಂದ ಕಾಣ್ಬೇಕು. ಎಂಥ ಪರಿಸ್ಥಿತಿ ಬಂದ್ರೂ ಆನಂದ ಕಾಣ್ಬೇಕು. ನಗ್ತಾ ಇರ್ಬೇಕು ಯಾವಾಗ್ಲೂ. ಎಲ್ಲಿ ಕೊನೆ ಇಲ್ಲ. ಎಂಡಿಂಗ್ ಅನ್ನೋದಿಲ್ಲ ಇಲ್ಲಿ. ಈ ವಿಷಯಗಳು ಒಬ್ಬ ಎನ್‌ಲೈಟನ್ ಮಾಸ್ಟರ್‌ಗೆ ಈ ವಿಷಯಗಳು ಯಾವತ್ತೂ ಇರ್ತವೆ. ಅವನು ಮುಂದಿನ ಜೀವನ ಕೂಡ ನೋಡ್ತಾ ಇರ್ತಾನೆ. ಅವನಿಗೆ ಗೊತ್ತಾಗ್ತಿರುತ್ತೆ. ಅವನು ದೇಹ ಬಿಟ್ರು ಆನಂದವಾಗಿ ಬಿಡ್ತಾನೆ ಅವನು. ಅಲ್ವಾ? ಪತ್ರಿಜಿಯವರು ಆನಂದವಾಗಿ ದೇಹ ಬಿಟ್ರು. 3 ದಿನ ಮುಂಚೆ ಎಲ್ರಿಗೂ ಹೇಳಿದ್ರು. ನಾನು ಹೋಗ್ತೀನಿ ಅಂತ ಹೇಳಿದ್ರು. ಟಾಟಾ, ಟಾಟಾ ಅಂತ ಹೇಳ್ಬಿಟ್ಟು ಹೋದ್ರು. ಆನಂದವಾಗಿ ಹೋದ್ರು. ಅದೇ ನಮ್ಮ ಜೀವನ ಆಗ್ಬೇಕು. ನಮ್ಮ ಒಂದು ಜನ್ಮ ಕೂಡ ಅದೇ ತರ ಇರ್ಬೇಕು. ನಾವು ಈ ವಿಷಯಗಳೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡ್ರೆ ಎಲ್ಲರೂ ನಮ್ಮ ಮಾತು ಕೇಳೇ ಕೇಳ್ತಾರೆ. ಯಾಕೆ ಕೇಳಲ್ಲ? ಏನಪ್ಪಾ ಇವನಿಗೆ ಇಷ್ಟು ಕಷ್ಟ ಇದ್ರು ಅಳ್ತಾ ಇಲ್ಲ ಇವನು. ಎಷ್ಟು ಆರಾಮಾಗಿದ್ದಾನೆ. ಎಲ್ಲಿಂದ ಬಂತಪ್ಪ ಇವನಿಗೆ ಈ ಶಕ್ತಿ ಅಂತಂದ್ರೆ ಧ್ಯಾನದಿಂದ ಬಂತು. ಆ ಆತ್ಮಜ್ಞಾನದಿಂದ ಬಂತು. ಆ ಸ್ವಾಧ್ಯಾಯದಿಂದ ಬಂತು. ಸಜ್ಜನ ಸಾಂಗತ್ಯದಿಂದ ಬಂತು. ಅಲ್ವಾ ಮಾಸ್ಟರ್ಸ್? ನಾವು ಹೊರಗಡೆ ಧ್ಯಾನ ಹೇಳ್ಕೊಡ್ತಿರ್ತೀವಿ. ಕೆಲವೊಬ್ರು ಕೇಳಲ್ಲ. ತೊಂದ್ರೆ ಇಲ್ಲ. ಅದಕ್ಕೆ ಯಾಕೆ ಬೇಜಾರು? ಅದು ಅವ್ರ ಇಚ್ಛೆ. ನಾವ್ ಹೇಳೋದೊಂದ್ ಕೆಲ್ಸ. ಎಂಡಿಂಗ್ ಅನ್ನೋದಿಲ್ಲಲ್ಲ. ಕೇಳೇ ಕೇಳ್ತಾರೆ ಮುಂದೆ ಇವತ್ತಲ್ಲ ನಾಳೆ ಮಾಡ್ಲೇಬೇಕು. ಎಲ್ರೂ ಮಾಡ್ಬೇಕು. ಅದು ಸತ್ಯ ಅಲ್ಲ. ಎಲ್ರೂ ಬರ್ಲೇಬೇಕು. ಯಾಕೆ ಬೇಜಾರ್ ಯಾಕೆ? ನಡೀತಾ ಇರ್ಬೇಕು. ಸಾಗ್ತಾ ಇರ್ಬೇಕು. ಬಂಡಿ ಯಾವತ್ತು ಓಡ್ತಾ ಇರ್ಬೇಕಷ್ಟೇ. ಹೇಳೋ ಕೆಲ್ಸ ನಮ್ದಷ್ಟೇ. ಅಂದ್ರೆ ಎಂಡಿಂಗ್ ಅನ್ನೋದಿಲ್ಲ. ನಮ್ಮ ಜೀವನಕ್ಕೂ ಎಂಡಿಂಗ್ ಇಲ್ಲ. ಧ್ಯಾನ ಪ್ರಚಾರಕ್ಕೂ ಎಂಡಿಂಗ್ ಇಲ್ಲ. ಇದು ಗೊತ್ತಾಗ್ಬೇಕು ನಮಗೆ. ಆತ್ಮ ಅನಂತ. ಆತ್ಮ ಯಾವತ್ತೂ ಇರ್ತಕ್ಕಂಥದ್ದು. ಧ್ಯಾನ ಪ್ರಚಾರ ಕೂಡ ಯಾವತ್ತೂ ಇರ್ತಕ್ಕಂಥದ್ದು. ಯಾಕಂದ್ರೆ ಜ್ಞಾನ ಯಾವತ್ತೂ ಬೇಕೇ ಬೇಕು ಭೂಮಿಗೆ. ಪ್ರತಿಯೊಂದು ಮನುಷ್ಯಗೂ ಬೇಕು ಜ್ಞಾನ. ಆತ್ಮಜ್ಞಾನ ಬೇಕೇ ಬೇಕಲ್ಲ. ಎಲ್ರೂ ಇಲ್ಲಿಗೆ ಬರ್ಲೇಬೇಕಿದು. ಕೊನೆ ಶ ಕೊನೆ ಮೆಟ್ಲಿದು. ಕೊನೆ ಸ್ಟೆಪ್ ಇದು. ಹ್ಮ್. ಹಾಗಾಗಿ ಮಾಸ್ಟರ್ಸ್ ಯಾವತ್ತೂ ನಾವು ಬೇಜಾರು ಪಡೋ ಅವಶ್ಯಕತೆ ಇಲ್ಲ. ಆನಂದನೇ ಇರ್ಬೇಕು. ಯಾವತ್ತೂ ಆನಂದ ಇರ್ಬೇಕು.
ಬೇಜಾರು ಪಟ್ರೆ ಇನ್ನು ಕೆಲಸ ಮಾಡಕ್ಕಾಗಲ್ಲ ನಮ್ಗೆ. ಶಕ್ತಿ ಕಡಿಮೆ ಆಗುತ್ತೆ. ನಾವು ಆಜ್ಞಾ ಚಕ್ರದಲ್ಲಿ ಇದ್ದವ್ರು ಏನಾಗ್ತೀವಿ? ಮೂಲಾಧಾರಕ್ಕೆ ಬರ್ತೀವಿ. ಅದಾಗ್ಬಾರ್ದು. ಸಹಸ್ರಾರ ಚಕ್ರದಲ್ಲಿದ್ದವರು ಮೂಲಾಧಾರಕ್ಕೆ ಬರ್ತೀವಿ. ಅದಾಗ್ಬಾರ್ದು. ಏನಂದ್ರೆ ಏನ್ ಗೊತ್ತಿರೋ ಏನ್ ಯಾವಾಗ ಯಾವಾಗ ಪ್ರತಿ ಕ್ಷಣ ಏನ್ ನೆನ್ಪ್ ಮಾಡ್ಕೋಬೇಕಂದ್ರೆ ಎಂಡಿಂಗ್ ಅನ್ನೋದಿಲ್ಲ, ಕೊನೆಯದೇನಿಲ್ಲ, ಮುಗಿದೋಯ್ತು ಅಂತಕ್ಕಂಥದ್ದಿಲ್ಲ. ಜೀವನದಲ್ಲಿ ಯಾವತ್ತೂ ಇಲ್ಲ ಅದು. ಅದು ಘಟಿಸೋದೇ ಇಲ್ಲ ಯಾವತ್ತು. ನಾವು ಅನ್ಕಂತೀವಿ ಅಷ್ಟೇ ನಮ್ಮ ಅಜ್ಞಾನದಿಂದ. ಧ್ಯಾನ ಇಲ್ದಾಗ, ಜ್ಞಾನ ಇಲ್ದಾಗ ಏನ್ ಅನ್ಕಂತೀವಿ? ಮುಗಿದೋಯ್ತು ಅನ್ಕಂತೀವಿ. ಎಲ್ಲಿ ಮುಗಿದೋಯ್ತು ಅನ್ನೋದು ಇಲ್ಲೇ ಇಲ್ಲ. ಸೃಷ್ಟಿಯಲ್ಲಿ ಎಲ್ಲಿ ಮುಗಿಯಲ್ಲ, ಯಾವ್ದು ಮುಗಿಯಲ್ಲ, ನಡೀತಾ ಇರುತ್ತೆ ಸೃಷ್ಟಿನಲ್ಲಿ. ಸಾಗ್ತಾ ಇರೋದೇ, ಯಾವತ್ತೂ ಸಾಗ್ತಾ ಇರೋದೇ. ಹಾಗಾಗಿ ಅವತ್ತು ಶಕ್ತಿ ಯಾವತ್ತೂ ನಾವು ತುಂಬಿಸ್ಕೊಂಡಿರ್ಬೇಕು. ಯಾವಾಗಪ್ಪ ಅದು ಇರುತ್ತಂತಂದ್ರೆ ನಮ್ಮಲ್ಲಿ ಜ್ಞಾನ ತುಂಬಿದಾಗ. ಏನಪ್ಪಾ ಆ ಜ್ಞಾನ ಅಂತಂದ್ರೆ ಎಲ್ಲಿ ಮುಗಿಯೋದನ್ನೋದಿಲ್ಲ, ಎಲ್ಲಿ ಆಯ್ತು ಅನ್ನತಕ್ಕಂಥದ್ದಿಲ್ಲ, ಮುಗಿದೋಯ್ತು, ಎಂಡಿಂಗು, ಅಪ್ಪಾ ಜೀವನ ಮುಗೀತು ಅನ್ನೋದಿಲ್ಲ. ಯಾವತ್ತು ಮುಗಿಯೋದೇ ಇಲ್ಲ ಜೀವನ, ಸಾಗ್ತಾ ಇರುತ್ತೆ, ಸಾಗ್ತಾ ಇರುತ್ತೆ. ಹಾಗಾಗಿ ಮಾಸ್ಟರ್ಸ್ ಒಂದು ವಿಷಯ ಯಾವತ್ತು ಟ್ರಿಗರ್ ಆಗ್ಬೇಕು ನಮ್ಮ ಮನಸ್ಸಲ್ಲಿ, ಯಾವತ್ತು ಆ ಕ್ಷಣಕ್ಕೆ ನೆನಪಾಗ್ಬೇಕು. ಏನಪ್ಪಾ ಅಂದ್ರೆ ಎಲ್ಲಿ ಮುಗಿಯಲ್ಲ, ಸಾವನ್ನೋದಿಲ್ಲ, ಕೊನೆ ಅನ್ನೋದಿಲ್ಲ, ಸಾಗ್ತಾ ಇರುತ್ತೆ ಯಾವತ್ತು ಜೀವನ. ಇದು ಪ್ರತಿ ಕ್ಷಣ ಆ ಮೊಮೆಂಟೇ ನೆನಪಾಗ್ಬೇಕು ನಮಗೆ. ಹ್ಮ್. ಸೊ ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.